ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಚಿಕನ್ ದಮ್ ಬಿರಿಯಾನಿ ಮಾಡೋಣ ಅಂತ ಇದ್ದೀವಿ. ಸೊ ಹೇಗೆ ಬರುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. 1 kg ಚಿಕನ್ನು ಇದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀವಿ. ಚಿಕನ್ ಬಿರಿಯಾನಿ ಮಾಡೋಣ ಅಂತ. ಅದಕ್ಕೆ ಬೇಕಾಗೋದು ನೋಡೋಣ ಬನ್ನಿ. 3 ಈರುಳ್ಳಿ, 8 ಹಸಿಮೆಣಸಿಕಾಯಿ, ಅದನ್ನು ಈ ಥರ ಕಟ್ ಮಾಡಿ ಇಟ್ಕೊಬೇಕು. 1 ಚಿಕ್ಕದು ನಿಂಬೆಹಣ್ಣು, 2 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಕಪ್ ಮೊಸರು, 5 ಟೊಮೊಟೊನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ ಸೊಪ್ಪು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಸ್ಪೂನ್ ತುಪ್ಪ. ಈ ಎಣ್ಣೆ ಕಬಾಬ್ ಮಾಡಿರೋ ಎಣ್ಣೆ, ವೇಸ್ಟ್ ಮಾಡಬಾರ್ದು ಅಂತ ಬಿರಿಯಾನಿಗೆ ಹಾಕ್ತಾಯಿದ್ದೀನಿ. ಹಾಲು 1 ಕಪ್ಪು, ಕೊಬ್ಬರಿ ಹಾಲು 1 ಕಪ್ಪು, 2 ಸ್ಪೂನ್ ಚಿಲ್ಲಿ ಪೌಡ್ರು, ಅರ್ಧ ಸ್ಪೂನ್ ಅರಿಶಿನ ಪೌಡ್ರು, ಬಿರಿಯಾನಿ ಪೌಡ್ರು 2 ಸ್ಪೂನು, ಧನಿಯಾ ಪೌಡ್ರ್ 2 ಸ್ಪೂನು, ಗರಂ ಮಸಾಲೆ 1 ಸ್ಪೂನ್, ಪಲಾವ್ ಎಲೆ 3, ಇದು ಮೊಗ್ಗು 2, ಮತ್ತು ಇದು ಮರಾಠಿ ಮಗ್ಗು ಅಂತಾರೆ. ಇದು ಚಕ್ಕೆ ಸ್ವಲ್ಪ, ಲವಂಗ 1 10, ಏಲಕ್ಕಿ 1 4, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಏನು ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಮಾಡೋಣ ಬನ್ನಿ. ಇವಾಗ ಸ್ಟವ್ ಅಂಟಿಸೋಣ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು, ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ. ಈ ಪಾತ್ರೆಗೆ ಅರ್ಧ ಕಪ್ಪು ಎಣ್ಣೆ ಹಾಕ್ತಾಯಿದ್ದೀನಿ. ಎರಡು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಅದಕ್ಕಾದ್ಮೇಲೆ ಪಲಾವ್ ಸಾಮಾನು ಹಾಕಬೇಕು. ಹಾಕ್ಬಿಟ್ಟು ಅದು ಚೆನ್ನಾಗಿ ಫ್ರೈ ಆಗಬೇಕು. ಈಗ ಈರುಳ್ಳಿ ಹಾಕಬೇಕು. 3 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ 3 ಈರುಳ್ಳಿ ಹಾಕಬೇಕು. ಚಿಕ್ಕದಾಗಿ ಕಟ್ ಮಾಡಿ 3 ಈರುಳ್ಳಿ ಹಾಕಬೇಕು. ಚೆನ್ನಾಗಿ ಫ್ರೈ ಆಗಬೇಕು, ಬೇಯಬೇಕು. ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಈರುಳ್ಳಿ ಬೇಯ್ತಾ ಒಂದು ಪಾತ್ರೆನಾಗ ಈ ಗ್ಲಾಸಲ್ಲಿ ಅಕ್ಕಿ 2 ಗ್ಲಾಸ್ ಅಕ್ಕಿ ತೆಗೆದುಕೊಂಡಿದ್ವಿ. ಅದಕ್ಕೆ 3.25 ಗ್ಲಾಸು ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಬೇಕು. ಇದು ಗೋಲ್ಡನ್ ಕಲರ್ ಬಂದಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಬೇಕು. 8 ಹಸಿಮೆಣಸಿನ್ಕಾಯಿ ಈ ಥರ ಪೀಸ್ ಮಾಡಿ ಹಾಕಬೇಕು. ಈಗ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಟೊಮೊಟೊ ಪೇಸ್ಟು ಒಂದು ಪೇಸ್ಟ್ ಮಾಡ್ಕೊಂಡಿದ್ದೆ. 5 ಟೊಮೊಟೊನ ಪೇಸ್ಟ್ ಮಾಡ್ಕೊಂಡಿದ್ದೆ. 5 ಟೊಮೊಟೊ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೆ. ಅದು ಚೆನ್ನಾಗಿ ಫ್ರೈ ಆಗಬೇಕು. 1 ಹಿಡಿ ಹಾಕಬೇಕು. 1 ಹಿಡಿ ಕಲ್ಲುಪ್ಪು ಹಾಕಬೇಕು. 1 ಹಿಡಿ ಅಂದರೆ ಹಿಂಗೆ ಎತ್ಕೊಬೇಕು. ಅರ್ಧ ಟೀ ಸ್ಪೂನು ಅರಿಶಿನ ಪೌಡ್ರು ಹಾಕಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ.
ಈಗ ಮೊಸರು ಹಾಕಬೇಕು, 1 ಕಪ್ ಮೊಸರು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ 2 ಸ್ಪೂನ್ ಚಿಲ್ಲಿ ಪೌಡ್ರು, 1 ಸ್ಪೂನ್ ಗರಂ ಮಸಾಲೆ, 2 ಸ್ಪೂನ್ ಧನಿಯಾ ಪೌಡ್ರು, ಬಿರಿಯಾನಿ ಪೌಡ್ರ್ 2 ಸ್ಪೂನ್. ಇವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಚಿಕನ್ ಹಾಕಬೇಕು. ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಪೇಸ್ಟು ಹಾಕಬೇಕು. ಹಾಕ್ಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದೆಲ್ಲ ಹಾಕಿದ್ಮೇಲೆ ಆಮೇಲೆ ಪುದೀನ ಕೊತ್ತಂಬರಿ ಸೊಪ್ಪು ಪೇಸ್ಟ್ ಆವಾಗಲೇ ಹಾಕಬೇಕಾಗಿತ್ತು, ನಾನು ಮರ್ತುಬಿಟ್ಟೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 5 ನಿಮಿಷ ಇದರಲ್ಲಿ ಚೆನ್ನಾಗಿ ಬೇಯಬೇಕು. ಬೆಂದಿದ್ದಾದಮೇಲೆ ರೈಸ್ ಹಾಕಬೇಕು. ಅದಕ್ಕೆ ಅಕ್ಕಿ 2 ಗ್ಲಾಸ್ ಅಕ್ಕಿ ತೆಗೆದುಕೊಂಡಿದ್ದೆ. 2 ಗ್ಲಾಸ್ ಅಕ್ಕಿ. ಈ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 5 ನಿಮಿಷ ನೆನೆಸಿಟ್ಟಿದ್ದೆ. ಈಗ ಅರ್ಧ ಬೆಂದೈತೆ ಚಿಕನ್ನು. ಅದಕ್ಕೆ ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತೆಗೆದುಕೊಂಡಿರೋದು, ಅದರಲ್ಲಿ 3 ಗ್ಲಾಸ್ ನೀರು ಹಾಕಿ ಕಾಯಿಸ್ಕೊಂಡಿದ್ದೀನಿ. ಯಾಕಂದರೆ ಇದರಲ್ಲೂ ನೀರಿದೆ, ಇದರಲ್ಲೂ ಅರ್ಧ ಗ್ಲಾಸ್ ಅಷ್ಟು ನೀರಿದೆ, ಮಸಾಲೆನೇ ನೀರಿದೆ. ಹಂಗಾಗಿ 3 ಗ್ಲಾಸ್ ತೆಗೆದುಕೊಂಡು ಚೆನ್ನಾಗಿ ಕಾಯಿಸ್ಕೊಂಡು ಇದಕ್ಕೆ ಹಾಕ್ಕೊಬೇಕು. ಇದಕ್ಕೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಮೇಲೆ ಅಕ್ಕಿ ಹಾಕಬೇಕು. 2 ಗ್ಲಾಸ್ ಅಕ್ಕಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ. ಅದಿವಾಗಿ ಇದಕ್ಕೆ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ 1 ಕಪ್ಪು ಕೊಬ್ಬರಿ ಹಾಲು ನೋಡಿ, 1 ಕಪ್ಪು ಕೊಬ್ಬರಿ ಹಾಲು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಕರೆಕ್ಟಾಗಿ ಐತಾ ಟೇಸ್ಟ್ ನೋಡಿಬಿಟ್ಟು ಒಂದು 5 ನಿಮಿಷ ಉರಿ ಜಾಸ್ತಿನೇ, ಸ್ವಲ್ಪ ಜಾಸ್ತಿ ಇರಲಿ. ಅರ್ಧ ಬೆಂದಮೇಲೆ ಆಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ದಮ್ ಕಟ್ತೀನಿ. ನೋಡಿ, ಈ ಥರ ಬೆಂದಿರಬೇಕು ಚಿಕನ್ನು. ಮುಕ್ಕಾಲ್ವಾಗ ರೈಸ್ ಬೆಂದೈತೆ. ಈಗ ಅದಕ್ಕೆ ಪ್ಲೇಟ್ ಮುಚ್ಚಿಬಿಟ್ಟು ದಮ್ ಕಟ್ತೀನಿ. ಒಂದು ದೊಡ್ಡ ಪಾತ್ರೆ ತುಂಬ ನೀರು ತುಂಬಿಸ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಲೋ ಫ್ಲೇಮಲ್ಲಿ ಇಡಬೇಕು. ಲೋ ಫ್ಲೇಮಲ್ಲಿ ಉರಿ ಕಡಿಮೆ ಇಡಬೇಕು. ಉರಿ ಕಡಿಮೆ ಕೊಟ್ಬಿಟ್ಟು ಒಂದು 5 ನಿಮಿಷ ಕೂಡ ಇಲ್ಲ, ಒಂದು 5 ಸೆಕೆಂಡ್ ಬಂದು ಓಪನ್ ಮಾಡಿ ನೋಡಿ, ಬಿರಿಯಾನಿ ರೆಡಿಯಾಗಿರ್ತೈತೆ. ನೋಡಿ ಇವಾಗ ಹೆಂಗಾಗೈತೆ ಅಂತ ನೋಡೋಣ. ಸ್ಟವ್ ಆಫ್ ಮಾಡೋಣ. ಸ್ಟವ್ ಆಫ್ ಮಾಡಿಬಿಟ್ಟು
ನೋಡಿ ಇವಾಗ ನಿಂಬೆಹಣ್ಣು ರಸ ಇವಾಗಲೇ ಹಾಕ್ಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಹೆಂಗೆ ಬಂದೈತೆ ಬಿರಿಯಾನಿ, ಸೂಪರಾಗಿ ಬಂದೈತೆ. ರೈಸು ಬೆಂದೈತೆ, ಚಿಕನ್ನು ಬೆಂದೈತೆ, ಚೆನ್ನಾಗಿ ಬಂದೈತೆ. ಸ್ಟವ್ ಆಫ್ ಮಾಡಿಬಿಟ್ಟು ಇದು ಸೈಡ್ಗೆ ಇಟ್ಕೊಂಬಿಟ್ಟು. ಸೊ ಓಕೆ ಫ್ರೆಂಡ್ಸ್, ನಿಮಗೆ ನಾವು ಮಾಡಿರೋ ಬಿರಿಯಾನಿ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಮರಿದಿರ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸಿಗೋಣ ನೆಕ್ಸ್ಟ್ ಟೈಮ್ ಒಂದು ಹೊಸ ರೆಸಿಪಿಯಿಂದ.